ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ಶುಕ್ರವಾರ. ಇವತ್ತು ನಾನು ಮಾರ್ನಿಂಗ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತಂದರೆ, ನಾನು ಡೈಲಿ 4 ಗಂಟೆಗೆ ಎದ್ದೇಳಲ್ಲ. ಇವತ್ತು 4 ಗಂಟೆಗೆ ಎದ್ದೇಳಿದ್ದೆ, ಯಾಕಂದರೆ ಶುಕ್ರವಾರ ಅಲ್ವಾ. ಸೊ ಬೇಗ ಎಲ್ಲ ಪೂಜೆ ಮಾಡ್ಕೋಬೇಕು, ತಿಂಡಿ ಮಾಡಬೇಕು. ಹಾಗಾಗಿ ಬೇಗ ಎದ್ದೇಳಿದೆ. ಸೊ ನಾನು ಎದ್ದಿದ ತಕ್ಷಣ ಸ್ವಲ್ಪ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬೆಡ್ಶೀಟ್ಸ್ ಎಲ್ಲ ಮಡಿಸ್ಬಿಟ್ಟು ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಈಗ ಕಿಚನ್ಗೆ ಹೋಗಿ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೀನಿ. ಕಾಯಿಸ್ಕೊಂಡಿದ್ದಾದಮೇಲೆ ರಾತ್ರಿ ಸ್ವಲ್ಪ ಪಾತ್ರೆ ಹಂಗೆ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಕಿಚನ್ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಕಸ ಗುಡಿಸ್ಬಿಟ್ಟು ಮಾಪ್ ಮಾಡ್ಕೋಬೇಕು. ಸೊ ನಾನು ಡೈಲಿ 6:30-7 ಗಂಟೆ ಆ ಥರ ಎದ್ದೇಳ್ತೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಫ್ರೈಡೇ, ಸಾಟರ್ಡೇ ಮತ್ತು ಮಂಡೇ ಈ ಥರ ಡೇಸಲ್ಲಿ ನಾನು ಸ್ವಲ್ಪ ಬೇಗ ಎದ್ದು ಪೂಜೆನ ಮಾಡ್ಕೊತೀನಿ. ಬೇಗ ಪೂಜೆ ಮಾಡ್ಕೊಂಬಿಟ್ರೆ ಏನೋ ಒಂಥರ ನೆಮ್ಮದಿ. ಸೊ ಹಾಗಾಗಿ ಬೇಗ ಎದ್ದು ಪೂಜೆ ಮಾಡ್ಕೊತೀನಿ. ಇಲ್ಲಿ ನಾನು ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಮಾಪ್ ಮಾಡ್ಕೊಂಬಿಡ್ತೀನಿ. ನಾನೀಗ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ಮತ್ತು ನಾನು ಹೇಗೆ ವಿಡಿಯೋಸ್ ಮಾಡ್ತಾಯಿದ್ದೀನಿ ಅಂತ ಅದನ್ನು ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡಿ, ಎಲ್ಲ ಮಾಪ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡಿದ್ದಾದಮೇಲೆ ನಮ್ಮದು ಬಂದು ಸಿಂಗಲ್ ಬೆಡ್ರೂಮು. ಸೊ ಹಾಗಾಗಿ ಬೇಗನೆ ಕ್ಲೀನ್ ಮಾಡ್ಕೋಬೋದು. ಆದಷ್ಟು ಡೈಲಿ ಒರೆಸ್ಕೊತೀನಿ ನಾನು. ಸೊ ಒರೆಸ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಆಚೆ ರಂಗೋಲಿನ ಹಾಕ್ಕೋಬೇಕು. ಆಚೆನೂ ಎಲ್ಲ ನೀಟಾಗಿ ತೊಳ್ಕೊಬೇಕಾಗತ್ತೆ ಇವಾಗ. ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಬೇಗ ಬೇಗ ಕೆಲಸ ಮಾಡ್ಕೊಂಬಿಡ್ಬೋದು. ಇಲ್ಲಿ ನೋಡಿ, ಈಗ ಕ್ಲೀನ್ ಆಯಿತು. ಈಗ ನೀಟಾಗಿ ಮನೇನ ಮಾಪ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ, ಮತ್ತು ಮನೆಯಲ್ಲೂ ಒಂಥರ ಎಷ್ಟು ಪ್ರಶಾಂತತೆಯಿಂದ ಕೂಡಿರುತ್ತೋ ವಾತಾವರಣ. ಸೊ ಹಾಗಾಗಿ ಆದಷ್ಟು ನಾನು ಡೈಲಿ ಪೂಜೆ ಮಾಡ್ಕೊತೀನಿ. ಬಟ್ ಶುಕ್ರವಾರ, ಸೋಮವಾರ, ಶನಿವಾರ ಈ ಥರ ಬೆಳಗ್ಗೆನೇ ಬೇಗ ಎದ್ದು ನನ್ನ ಪೂಜೆನ ಮಾಡ್ಕೊಂಬಿಡ್ತೀನಿ. ಮತ್ತು ಮನೆ ಕೆಲಸನೂ ಅಷ್ಟೇ. ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕಿಚನ್ನು ಮತ್ತು ಹಾಲೆಲ್ಲ. ಸೊ ಈಗ ಆಚೆ ಬಂದು ಎಲ್ಲ ಕಸ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ಇಲ್ಲಿ ನಮ್ಮದು ವರಂಡ ತುಂಬ ದೊಡ್ಡದಾಗಿದೆ. ಸೊ ಗಾಡಿಗಳೆಲ್ಲ ನಿಲ್ಲಿಸಿರ್ತಾರೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಇಲ್ಲಿ ಕ್ಲೀನ್ ಮಾಡ್ಕೊತೀನಿ. ನಾನು ಡೈಲಿ ಹಾಕ್ಕೊತೀನಿ ರಂಗೋಲಿ. ಶುಕ್ರವಾರ ಮಾತ್ರ ಸ್ವಲ್ಪ ಅರಿಶಿನ ಎಲ್ಲ ಹಚ್ಚಿ ನೀಟಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಹೊಸಲಿಗೆ ನೀಟಾಗಿ ಅರಿಶಿನ ಹಚ್ಕೊಂಡು ಮತ್ತು ಕುಂಕುಮ ಎಲ್ಲ ಇಟ್ಕೊಂಡು ಪುಟ್ಟ ರಂಗೋಲಿನ ಡೈಲಿ ಹಾಕ್ಕೊತೀನಿ. ಸೊ ಈ ಥರ ಮಾಡಿಕೊಂಡ್ರೆ ಏನೋ ಒಂಥರ ಪಾಸಿಟಿವಿಟಿ ಇರುತ್ತೆ ನಮ್ಮ ಮನೆಗೆ, ನಮಗೂ ಅಷ್ಟೇ. ಸೊ ಎಲ್ಲ ಆಚೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಸೊ ಹಾಗಾಗಿ ಸ್ವಲ್ಪ ಒಳ್ಳೆಯದಾಗತ್ತೆ, ಮತ್ತು ಎಲ್ಲದೂ ಪಾಸಿಟಿವ್ ಆಗೇ ಇರುತ್ತೆ ಅಂತ ನನ್ನ ನಂಬಿಕೆ. ಸೊ ಹಾಗಾಗಿ ಡೈಲಿ ಈ ಥರ ಮಾಡ್ಕೊತೀನಿ. ಈಗ ಅರಿಶಿನ ಹಚ್ಕೊತಾ ಇದ್ದೀನಿ. ಅರಿಶಿನ ಹಚ್ಕೊಂಡಿದ್ದಾದಮೇಲೆ ಕುಂಕುಮನ ಇಟ್ಕೊಂಡು ರಂಗೋಲಿನ ಬಿಟ್ಕೊತೀನಿ. ಸೊ ನೋಡಿ, ನನ್ನ ಪೂಜೆ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 7:15 ಆಗಿತ್ತು. ಸೊ ಬೇಗನೆ ಪೂಜೆ ಮುಗಿಸ್ಕೊಂಡು ಮತ್ತು ಟಿಫನ್ನ ರೆಡಿ ಮಾಡಿಕೊಂಡೆ. ನಾನು ಹಿಂದಿನ ದಿವಸನೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಕಳಶಕ್ಕೆ ಎಲೆ ಆಗಿರ್ಬೋದು, ಮತ್ತು ಅರಿಶಿನ, ಕುಂಕುಮ, ದೀಪಕ್ಕೆ ಎಣ್ಣೆ ಎಲ್ಲನೂ ಹಿಂದಿನ ದಿನವೇ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಜಸ್ಟ್ ಹೂವು ಇಟ್ಕೊಂಡು ಪೂಜೆನ ಮಾಡ್ಕೊತೀನಿ ಅಷ್ಟೇ. ಇಲ್ಲಾಂತಂದರೆ ಮತ್ತೆ ಇವಾಗಲೇ ಮಾಡ್ಕೊಳಕ್ಕಾಗಲ್ವಲ್ಲ, ತುಂಬಾ ಕಷ್ಟ ಆಗಿಬಿಡುತ್ತೆ. ಆಮೇಲೆ ನಾನು ಹಂಗೂ 4 ಗಂಟೆಗೆ ಎದ್ದು ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ 6:37 ಆಗಿಬಿಟ್ಟಿತ್ತು ಪೂಜೆ ಆಗೋಷ್ಟೊತ್ತಿಗೆ. ನಾನು ಇನ್ನೂ ಬೇಗನೆ ಆಗುತ್ತೆ ಅಂದ್ಕೊಂಡೆ, ಬಟ್ ಆದರೂ ಲೇಟ್ ಆಗೋಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಮಾಡ್ಕೋಬೇಕಷ್ಟೆ. ಸೊ ಇಲ್ಲಿ ಅರಿಶಿನ ಕುಂಕುಮ ಇಟ್ಕೊಂಡು ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಹೂವು ಇಟ್ಕೊಂಡೆ. ನೋಡಿ, ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಡೈಲಿ. ನಾನು ಸಿಂಪಲಾಗೇ ಮಾಡ್ಕೊತೀನಿ, ಏನು ಓವರಾಗಿ ಏನು ಮಾಡಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ಡೈಲಿ ಪೂಜೆನ ಮಾಡ್ಕೊತೀನಿ. ಸೊ ಇಲ್ಲೆಲ್ಲ ಹೂವು ಇಟ್ಕೊಂಡಿದ್ದಾಯಿತು. ಹೂವು ಇಟ್ಕೊಂಡಿದ್ದಾದಮೇಲೆ
ನಾನು ಮ್ಯಾಚ್ ಬಾಕ್ಸಲ್ಲಿ ಅಂಟಿಸಲ್ಲ ದೀಪನ, ಊದ್ಬತ್ತಿಯಲ್ಲೇ ಹಚ್ಚಿಸ್ಕೊತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬೆಳಿಗ್ಗೆನೇ ಪೂಜೆ ಮಾಡಿದ್ರೆ. ಆ ಸ್ಮೆಲ್ಲು ಅದೊಂಥರ ದೇವಸ್ಥಾನ ಫೀಲಿಂಗ್ ಬಂದುಬಿಡುತ್ತೆ ನಮಗೆ. ನಮ್ಮ ಮನೆಯಲ್ಲಿ ಇವತ್ತು ಹಾಗೇ ಇತ್ತು. ಇಲ್ಲಿ ನೋಡಿ ಹಚ್ಕೊತಾ ಇದ್ದೀನಿ. ಸೊ ಈ ಥರ ಡೈಲಿ ಸಿಂಪಲಾಗಿ ಪೂಜೆ ಮಾಡ್ಕೋಬೋದು. ನಾನೀಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ್ ಚಾನಲ್ಲು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆಗಲೇ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಬೈ ಮಿಸ್ಟೇಕ್ ಅದು ನೋಡಲಿಲ್ಲ. ಸ್ವಲ್ಪ ಅರ್ಧ ರೆಕಾರ್ಡ್ ಆಗಿತ್ತು ಮತ್ತು ಏನು ಅರ್ಧ ರೆಕಾರ್ಡ್ ಆಗಿರಲಿಲ್ಲ. ಸೊ ಅದು ನೋಡ್ಕೊಳ್ಳಿಲ್ಲ. ಸೊ ಮತ್ತೆ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ನೋಡಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನಾವು ಕಬೋರ್ಡಲ್ಲೇ ಇಟ್ಕೊಂಡಿರೋದು ದೇವ್ರ ಮನೆ. ಸೊ ಇಲ್ಲಿ ಮಾಡಿಸ್ಕೊಟ್ಟಿಲ್ಲ ಏನು ದೇವ್ರ ಮನೆ. ಸೊ ಹಾಗಾಗಿ ಕಬೋರ್ಡಲ್ಲೇ ಇಟ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ನೈವೇದ್ಯ ಮಾಡೋಣ ಅಂದ್ಕೊಂಡೆ. ನೈವೇದ್ಯ ಮಾಡೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಪಲ್ ಇತ್ತು. ಸೊ ಹಾಗಾಗಿ ಒಂದು ಆಪಲ್ನ ಇಟ್ಟು ಅದೇ ನೈವೇದ್ಯಕ್ಕೆ ಪೂಜೆ ಮಾಡಿಕೊಂಡೆ. ಟೈಮ್ ಇದ್ದರೆ ಮಾಡ್ಕೊತೀನಿ, ಟೈಮ್ ಇಲ್ಲ ಅಂತಂದರೆ ಈ ಥರ ಹಾಲು ಬೆಲ್ಲನೋ ಏನಾದರೂ ಒಂದು ಇಟ್ಬಿಟ್ಟು ಪೂಜೆ ಮಾಡ್ಕೊಂಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೂ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಮತ್ತು ಡೈಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ. ಸೊ ಪೂಜೆ ಎಲ್ಲ ಮುಗಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ನಾನೀಗ 7 ಮಂತ್ಸ್ ಪ್ರೆಗ್ನೆಂಟು. ಸೊ ಹಾಗಾಗಿ ಸ್ವಲ್ಪ ಮದರ್ ಹಾರ್ಲಿಕ್ಸ್ ಎಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಇಟ್ಕೊಂಡು ಟೇಬಲ್ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹಾಗೆ ತಿಂತಾಯಿದ್ದೀನಿ. ಇಲ್ಲಿ ಹಾಲು ಕುಡಿದ್ಬಿಟ್ಟು ತಿಂತಾಯಿದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಂದು ಶುಕ್ರವಾರ ಟೈಮು ಈ ಥರ ಮಾರ್ನಿಂಗ್ ರೊಟೀನ್ ಇರುತ್ತೆ. ಸೊ ಇನ್ನು ನಾರ್ಮಲ್ ಡೇಸಲ್ಲಿ ಸುಮ್ಮನೆ ಡೈಲಿ ಮಾಡ್ಕೊತೀನಿ. ಥ್ಯಾಂಕ್ ಯು.